ನಮಸ್ತೆ. ತಾವು ನೋಡ್ತಿರಬಹುದು, ನಮ್ಮ ಜೊತೆಗೆ ನಮ್ಮ ಆತ್ಮೀಯ ಮತ್ತು ಹೆಮ್ಮೆಯ ಸ್ನೇಹಿತರು, ಸೌಜನ್ಯ ನ್ಯಾಯಪರ ಹೋರಾಟಗಾರರಾದಂತಹ ಯೂಟ್ಯೂಬರ್ ಸಂಚಾರಿ ಸ್ಟುಡಿಯೋ ಸಂತೋಷ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಯುಗಾದಿ ಹಬ್ಬದ ಶುಭ ದಿನ. ನಮ್ಮ ಎಲ್ಲ ಹಿಂದೂಗಳಿಗೂ ಕೂಡ ಹೊಸ ವರ್ಷದ ದಿನ. ಇವತ್ತಿನ ದಿನವೇ ನಮ್ಮ ಸ್ನೇಹಿತರು ಸಂತೋಷ್ ಅವರು ಬಿಡುಗಡೆಯಾಗಿದ್ದಾರೆ. 1 ತಿಂಗಳ ಬಳಿಕ ನಮ್ಮ ಜೊತೆಗೆ ಮತ್ತೆ ಬಂದಿದ್ದಾರೆ. ಇಲ್ಲಿ ಒಂದು ಮಾತನ್ನ ನಾನು, ಈ ಏನು ಅತ್ಯಾಚಾರಿಗಳ ನಕಲಿ ದೇವಮಾನವನ ಗ್ಯಾಂಗ್ ಇದೆಯಲ್ಲ, ನೇರವಾಗಿ ಸಂದೇಶವನ್ನ ಕೊಡ್ತಾ ಇದೆ. ನೀವು ಜೈಲಿಗೆ ಹಾಕ್ಬಿಟ್ರೆ ಇಲ್ಲಿ ಹೆದರ್ಕೊಂಡು ಕೂತ್ಕೊಳ್ಳೋರು ಯಾರು ಇಲ್ಲ. ಹೋರಾಟ ಕಡಿಮೆ ಮಾಡಬೇಕು, ಹತ್ತಿಕ್ಕಬೇಕು, ಹೋರಾಟ ಹೊಡಿಬೇಕು, ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು ಅಂತ ಹೇಳಿ ಅಪಪ್ರಚಾರ ಮಾಡಿದ್ರೆ, ಸುಳ್ಳು ಅಪಪ್ರಚಾರ ಮಾಡಿದ್ರೆ, ಜೈಲಿಗೆ ಹಾಕಿದ್ರೆ ಹೋರಾಟ ತಗ್ಗಲ್ಲ, ಇನ್ನೂ ಹಿಗ್ಗುತ್ತದೆ. ಅದಕ್ಕೆ ಉದಾಹರಣೆ ನಮ್ಮ ಸಂಚಾರಿ ಸಂತೋಷ್ ಅವರು. ಸ್ವಾತಂತ್ರ್ಯ ಹೋರಾಟಕ್ಕೆ ಎಷ್ಟು ಜನ ಜೈಲಿಗೆ ಹೋಗ್ಲಿಲ್ಲ ಬ್ರಿಟಿಷರ ವಿರುದ್ಧ? ಕರ್ನಾಟಕ ಏಕೀಕರಣದಲ್ಲಿ ಎಷ್ಟು ಜನ ಜೈಲಿಗೆ ಹೋಗ್ಲಿಲ್ಲ? ಎಷ್ಟು ಜನ ರೈತ ಹೋರಾಟಗಾರರು ಕನ್ನಡ ಪರ ಚಳವಳಿ ನಡೆದಾಗ ಎಷ್ಟು ಜನ ಜೈಲಿಗೆ ಹೋಗ್ಲಿಲ್ಲ? ಎಮರ್ಜೆನ್ಸಿ ಇದ್ದಾಗ, ಅದು ಬಿಡಿ, ಸೋನಂ ವಾಂಗ್ಚುಕ್ ಅವರು ಇಡೀ ದೇಶ ಜಗತ್ತು ಹೆಮ್ಮೆ ಪಡುವಂತಹ ಸಮಾಜ ಪರವಾದ ಇರ್ತಕ್ಕಂತಹ ಒಬ್ಬ ವಿಜ್ಞಾನಿ, 6 ತಿಂಗಳಿಂದ ಇವತ್ತು ಅವರು ಕೂಡ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ, ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿದಾಗ, ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸೆರೆಮನೆನೂ ಒಂದೇ, ಅರಮನೆನೂ ಕೂಡ ಒಂದೇ. ಹಿಂಗಾಗಿ ನಕಲಿ ದೇವಮಾನವನೇ, ನೀನು ತಿಳ್ಕೋ, ನಿನ್ನ ಸಿಂಡಿಕೇಟ್, ನಿನ್ನ ಗ್ಯಾಂಗ್, ನಿನ್ನ ಸುಳ್ಳಿನ ಕೋಟೆ ಕಟ್ಟಿ ಹೆದರ್ಸ್ತೀನಿ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನೇರವಾದ ಸಂದೇಶ ಕೊಡ್ತಾ ಇದ್ದೀವಿ. ಎಲ್ರ ನಮ್ಮ ಮನೆಗೆ ಕಳ್ಸೋದು, ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಹೇಳಿ, ಇನ್ನೇ ಹೆದರ್ಸೋದು, ಮಹೇಶ್ ಶೆಟ್ಟಿ ತಿಂಗ್ರೋಡಿ ಅವ್ರು ಗಡಿಪಾರು ಮಾಡ್ತೀವಿ ಅಂತ ಹೇಳಿ ಹೆದರ್ಸೋದು, ಇಲ್ಲಿ ಹೆದರವನ್ ಯಾರು ಇಲ್ಲ. ಆ ನಂತರ ನೀನು ನಿನ್ನ ತಮ್ಮನನ್ನ ರಕ್ಷಣೆ ಮಾಡೋದಕ್ಕೆ, ನಿನ್ನ ತಮ್ಮನ ಮಕ್ಕಳನ್ನ, ನಿನ್ನ ಕುಟುಂಬ ಮಾಡಿದಂತ 100 ಕೊಲೆ, ನೀನು ಮಾಡ್ತಕ್ಕಂತ ಅಕ್ರಮ ಬಡ್ಡಿ ದಂಧೆ, ಮಂಜುನಾಥ ಸ್ವಾಮಿಯ ದೇವರ ಹೆಸರಿನಲ್ಲಿ ದೇವಸ್ಥಾನ ತೋರಿಸಿ ನೀನು ಪರಾರಿ ಆಗೋದಿಲ್ಲ. ಜೈಲಿಗೆ ಕಳಿಸ್ಬಿಟ್ರೆ ಈ ಹೋರಾಟ ನಿಲ್ಲಲ್ಲ. ಅಮೆರಿಕ ಇಸ್ರೇಲ್ ಯುದ್ಧ ನಿಲ್ಲಬಹುದು. ಅಮೆರಿಕ ಇರಾನ್ ಯುದ್ಧ ಏನಿದೆ ಈಗ ನಡೀತಾ ಇದೆಯಲ್ಲ, ಭೀಕರವಾದಂತ ಕದನ ಏನಿದೆಯಲ್ಲ, ಅದು ಕಾಂಪ್ರಮೈಸ್ ಆಗಬಹುದು. ಅಮೆರಿಕಾದವರು ಇರಾನ್ದವರು ಕಾಂಪ್ರಮೈಸ್ ಆಗಬಹುದು, ಇಸ್ರೇಲ್ ಇರಾನ್ ಕಾಂಪ್ರಮೈಸ್ ಆಗಬಹುದು. ಸೌಜನ್ಯ ಹೋರಾಟ ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಈ ಅತ್ಯಾಚಾರಿಗಳ ವಿರುದ್ಧ ಯಾವತ್ತಿಗೂ ಕೂಡ ಯುದ್ಧ ನಿಲ್ಲಲ್ಲ. ಯಶಸ್ಸು ಸಿಗುವವರೆಗೆ, ಜಯ ಸಿಗುವವರೆಗೆ, ಇವನ ಸುಳ್ಳಿನ ಕೋಟೆ, ನಕಲಿ ದೇವಮಾನವನ ಶೋಷಣೆ ಸಾಮ್ರಾಜ್ಯ ಪತನ ಆಗುವವರೆಗೆ, ಶಿಕ್ಷೆ ಆಗುವವರೆಗೆ ಈ ಯುದ್ಧ ನಿಲ್ಲುವುದಿಲ್ಲ. ಆ ಸಂದೇಶವನ್ನ ನೇರವಾಗಿ ಕೊಡ್ತಾ ಇದ್ದೇನೆ. ನಮ್ಮ ಜೊತೆಗೆ ನಮ್ಮ ಹೆಮ್ಮೆಯ ಸಂಚಾರಿ ಸಂತೋಷ್ ಅವರಿದ್ದಾರೆ. ಅವರು ಕೂಡ ಬಹಳ ಒಂದು ಸ್ಫೂರ್ತಿಯಿಂದ ನಮ್ಮ ಜೊತೆಗಿದ್ದಾರೆ. ಅವರು ಒಂದೆರಡು ಮಾತಾಡ್ತಾರೆ. ಆ ನಂತರ ಇಡೀ ಇವರ ಕಾರಾಗೃಹ ವಾಸದಲ್ಲಿದ್ದಾಗ ನಮ್ಮ ಜಯಂತ್ ಟಿ ಅವರು ನಿರಂತರವಾಗಿ ಓಡಾಡಿದ್ದಾರೆ, ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾರೆ, ಜೊತೆಗೆ ನಿಂತ್ಕೊಂಡಿದ್ದಾರೆ. ನಮ್ಮ ಪ್ರಕಾಶ್ ಅವರು, ಜಯಪ್ರಕಾಶ್ ಅವರು ಮತ್ತು ಅನೇಕ, ಇವತ್ತು ಸಾಕಷ್ಟು ಜನ ಅವರು ಬಂದು ಅವ್ರನ್ನ ರಿಸೀವ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ್ ಅನೇಕ ಜನ ಬಂದು ಮಾತಾಡ್ಸ್ಕೊಂಡು ಹೋದ್ರು. ಮತ್ತು ಸಾವಿರಾರು ಜನ ಯೂಟ್ಯೂಬ್ ನಲ್ಲಿ ಈ ಸೌಜನ್ಯ ಪರ ಹೋರಾಟಗಾರರು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಸಂಚಾರಿ ಸಂತೋಷ್ ಅವರಿಗೆ ನಿಮ್ ಜೊತೆಗಿದ್ದೀವಿ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ನಾನು ಸೌಜನ್ಯ ಹೋರಾಟ ಸಮಿತಿ ವತಿಯಿಂದ ಪ್ರತಿಯೊಬ್ಬರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ. ಸಂತೋಷ್ ಅವರ ಪರವಾಗಿ ಮತ್ತು ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇನೆ. ಈಗ ನಮ್ಮ ಸ್ನೇಹಿತರಾದಂತಹ ಸಂಚಾರಿ ಸಂತೋಷ್ ಅವರು ಒಂದೆರಡು ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ, ಹೋರಾಟವನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ.
ಎಲ್ಲರಿಗೂ ನಮಸ್ತೆ. ಸಂತೋಷ್ ಮಾತಾಡ್ತಾ ಇದ್ದೀನಿ, ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸೌಜನ್ಯ ಹೋರಾಟದಲ್ಲಿ ಸಂತೋಷ್ ರಾವ್ ಯಾವಾಗ ನಿರಪರಾಧಿ ಅಂತ ಗೊತ್ತಾದಾಗ ನಂತರ ನಾನು ಹೋರಾಟ ಶುರು ಮಾಡಿರೋದು ಜಯಂತ್ ಅವ್ರ ಜೊತೆ ಸೇರಿ ಎಲ್ಲ ಟೀಮ್ ವರ್ಕ್ ಮಾಡಿ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಸೌಜನ್ಯ ಹೋರಾಟ, ಧರ್ಮಸ್ಥಳ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ನಾವು ದಾಖಲೆ ಸಮೇತ ಯಾವುದೇ ಸುಳ್ಳು ಪ್ರಚಾರ ಮಾಡದೆ ನಿರಂತರವಾಗಿ ನಿಜ ಸಂಗತಿ ಏನೇನಾಗಿದೆ ಅದರ ಬಗ್ಗೆ ನಾವು ವರದಿ ಮಾಡ್ತಾ ಬಂದಿದ್ದೀವಿ. ಮತ್ತೆ ನಾವು ಹೋರಾಟಕ್ಕೆ ಇಳಿದಾಗ್ಲೂ ಕೂಡ ಯಾವುದಕ್ಕೂ ರೆಡಿಯಾಗಿ ತಯಾರಾಗಿ ನಾವು ಇಳಿದಿರೋದು. ಕೇಸ್ಗಳು ವಧೆ ಕೊಟ್ಟಿದ್ದಾರೆ, ಕೆಟ್ಟ ಶಬ್ದಗಳನ್ನು ಬೈದಿದ್ದಾರೆ, ಆಮೇಲೆ ಈ ಕೇಸ್ ಆಗುತ್ತೆ, ಜೈಲಾಗುತ್ತೆ, ಇದಕ್ಕೆ ಎಲ್ಲದಕ್ಕೂ ನಾವು ತಯಾರಾಗಿ ನಾವು ಜೀವನದಲ್ಲಿ ಕಷ್ಟಪಟ್ಟದಕ್ಕಿಂತ ಏನು ಜಾಸ್ತಿ ಜೈಲು ಶಿಕ್ಷೆ ಏನೂ ಅಲ್ಲ ನಮ್ಗೆ. ಅದಕ್ಕಿಂತ ಜಾಸ್ತಿ ನಾವು ಜೀವನದಲ್ಲಿ ಕಷ್ಟಪಟ್ಟಿದ್ದೀವ. ಆ ಕಷ್ಟಕ್ಕಿಂತ ಈ ಜೈಲು ಶಿಕ್ಷೆ ಏನು ಅಲ್ಲ. ಹಾಗಾಗಿ ಎಲ್ಲದಕ್ಕೂ ತಯಾರಾಗಿ ನಾವು ಹೋರಾಟ ಶುರು ಮಾಡಿರೋದು. ಈಗ ಈ ಜೈಲು ಶಿಕ್ಷೆ ಆಯ್ತು, ಈಗ 90 ಜನಕ್ಕೆ ಈಗ ಹೆದರಿಕೆ ಇರಬಹುದು, ಇದು ಈ ತರ ಧರ್ಮಸ್ಥಳ ಕೇಸ್ ಬಗ್ಗೆ ಮಾತಾಡಿದ್ರೆ ನಮಗೆ ಜೈಲು ಶಿಕ್ಷೆ ಆಗುತ್ತೆ. ಜೈಲು ಶಿಕ್ಷೆ ಹಾಕಿದ್ರು ಸುಳ್ಳು ಕೇಸ್ ದಾಖಲೆ ಮಾಡಿ ನಾವು ಯಾವುದೇ ಒಂದು ಸುಳ್ಳು ಪ್ರಚಾರ ಮಾಡಿದ್ದು ಇಲ್ಲಿವರೆಗೂ ಇಲ್ಲ. ದಾಖಲೆ ಸಮೇತ ನಾವು ವರದಿಯನ್ನು ಮಾಡ್ತಾ ಬಂದಿದ್ವಿ. ಈಗ ಜೈಲು ಶಿಕ್ಷೆ ಆಯ್ತು, ಇನ್ನು ಯಾರು ಮಾಡಲ್ಲ, ಅಲ್ಲಿ ಶಿಕ್ಷೆ ಅದನ್ನು ಎದುರ್ಕೊಂಡು ಇನ್ನು ಮುಂದೆ ಮಾಡಲ್ಲ ಅಂತ ಯಾರು ಅನ್ಕೊಂಡಿದ್ದೀರಾ ಅದೆಲ್ಲ ತಪ್ಪು. ನಾವು ಇನ್ನು ಕೂಡ ನಿರಂತರವಾಗಿ ಸೌಜನ್ಯ ಹೋರಾಟದ ಬಗ್ಗೆ, ಧರ್ಮಸ್ಥಳ ಅಕ್ರಮ ಬಡ್ಡಿ ದಂಧೆ ಬಗ್ಗೆ ನಾವು ನಿರಂತರವಾಗಿ ಇನ್ನೂ ಕೂಡ ನಾವು ಜನಗಳಿಗೆ ಸೂಕ್ತವಾದ ಮಾಹಿತಿಯನ್ನು ಕೊಡ್ತಾ ಬರ್ತೀವಿ. ಆಮೇಲೆ ಸಂತೋಷ, ಈಗ ಒಂದು ಇವರು ಟ್ರೋಲ್ ಮಾಡಿದ್ರು, ಏನೋ ನೀವು ನನಗ್ ಬೈದಿದ್ದೀರ ಅಂತ ಹೇಳಿ, ಗೊತ್ತಲ್ಲ? ಈಗ ಎಷ್ಟೊಂದು 6-7 ತಿಂಗಳ ಹಿಂದೆ ಈ ನಕಲಿ ದೇವ ಮಾನವನ ಗ್ಯಾಂಗ್ನವರು ಎಷ್ಟೊಂದು ಹೆದರ್ಕೊಂಡಿದ್ದಾರೆ ಸಂತೋಷ್ ಅವ್ರ ಬಗ್ಗೆ. ಒಂದು 6 ತಿಂಗಳ ಹಿಂದೆ ಅವರು ಹೇಳಿದ್ದು ಈ ಬಡ್ಡಿ ದಂಧೆ ನಿಲ್ಲಿಸಬೇಕು ಮತ್ತೆ ಈ ಸುಳ್ಳು ಅಪಪ್ರಚಾರ ನಿಲ್ಲಿಸಬೇಕು ಅಂತ ಹೇಳಿ 6 ತಿಂಗಳ ಹಿಂದೆ ಸಂತೋಷ್ ಅವರು ವಿಡಿಯೋ ಮಾಡಿದ್ರು. ಈ ನಕಲಿ ದೇವಮಾನವನ ನಕಲಿ ಅಕೌಂಟ್ಗಳು ಸೇರ್ಕೊಂಡು ಅದನ್ನ ಎಡಿಟ್ ಮಾಡಿ ಅವರು ಹಂಗದ್ ಯಾವ ತರ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ, ಸಂಚಾರಿ ಸಂತೋಷ್ ಗಿರೀಶ್ ಮಟ್ಟಣ್ಣ ಅವ್ರಿಗೆ ಬೈಯೋ ರೀತಿಯಲ್ಲಿ ಅದನ್ನ ಎಡಿಟ್ ಮಾಡಿ ಫೇಸ್ಬುಕ್ ಅಲ್ಲಿ ಇವತ್ತಿಗೂ ಕೂಡ ಆಗ್ತಾ ಇದ್ದಾರೆ. ಈ ಬ್ರ್ಯಾಂಡ್ ನಕಲಿ ಕೆಲಸನೇ ಇದು. ನೀವು ಪಕ್ಕದಲ್ಲಿ ಇದ್ರೆ ನೀವ್ ಹೇಳಿ, ನೀವು ನನಗ್ ಬೈದಿದ್ರು ಅಥವಾ ಅವ್ರಿಗೆ ನೀವು ಉತ್ತರ ಕೊಟ್ಟಿದ್ರು? ಇಲ್ಲ ಸರ್, ಏನೂ ಆಗಿಲ್ಲ. ಅಲ್ಲಿ ಮೊನ್ನೆ ಅರೆಸ್ಟ್ ಆದಾಗ್ಲೂ ಕೂಡ 5 ನಿಮಿಷಕ್ಕೆ ಎಲ್ಲಾ ನ್ಯೂಸ್ ಚಾನಲ್ ಅಲ್ಲಿ ನನ್ನ ಬಗ್ಗೆ ಬಂದಿದೆ. ಫೋಟೋ ಹಾಕ್ಬಿಟ್ಟು ಏನಾದ್ರು ಕೆಟ್ಟದಾಗಿ ಕಮೆಂಟ್ ಮಾಡಿ ಎಲ್ಲ ಮಾಡಿದ್ದಾರೆ. ಅದೇ ಇವತ್ತು ರಿಲೀಸ್ ಆಗ್ಬೇಕಾದ್ರೆ ಎಲ್ಲೂ ಯಾವುದೇ ಒಂದು ನ್ಯೂಸ್ ಬಂದಿಲ್ಲ. ಅವಾಗ್ಲೇ ಗೊತ್ತಾಗುತ್ತೆ ಯಾರು ಪರ ಇದ್ದಾರೆ. ಈ ನ್ಯೂಸ್ನವರು, ಮೀಡಿಯಾದವರು ಈ ತರ ನಕಲಿ ಪ್ರಚಾರ ಮಾಡೋರು ಯಾರ ಪರ ಇದ್ದಾರೆ ಅಂತ ಅದ್ರಲ್ಲೇ ಗೊತ್ತಾಗುತ್ತೆ. ಅದಕ್ಕೆಲ್ಲ ನಾವು ಎದುರ್ಕೊಳ್ಳಲ್ಲ. ಅವತ್ತಿನ ಮಾಡ್ಕೊಂಡು ಬಂದಿದ್ದೀರಾ, ಪ್ರಚಾರನೂ ನೀವು ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಾವು ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲರೂ. ಪರ ಆಗ್ಲಿ ವಿರೋಧ ಆಗ್ಲಿ ನಮ್ಮನ್ನು ಸಪೋರ್ಟ್ ಮಾಡಿದವರಿಗೆ, ವಿರೋಧ ಮಾಡಿದವ್ರಿಗೆ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ನಿಮ್ಮಿಂದಲೇ ನಾವು ಪ್ರಚಾರ ಆಗ್ತಾ ಇರೋದು. ನಾವು ಪ್ರಚಾರ ಅಂತಲ್ಲ, ಈ ನಮ್ಮ ಸತ್ಯದ ಹೋರಾಟದ ಬಗ್ಗೆ ನಮ್ಮ ಏನ್ ಮಾಹಿತಿ ಇದೆ ಅದು ಪ್ರಚಾರ ಆಗ್ತಾ ಇರೋದು ನಿಮ್ಮಿಂದಲೇ. ಹಾಗಾಗಿ ನಾವು ಬೈತಾರೆ, ತೆಗಳ್ತಾರೆ, ಹೊಗಳ್ತಾರೆ, ಅದಕ್ಕೆಲ್ಲ ನಾವು ಏನ್ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನಮ್ಮ ಕೆಲಸವನ್ನು ನಾವು ಮುಂದುವರಿಸ್ತೀವಿ. ನೆಕ್ಸ್ಟ್ ಲೀಗಲ್ ಟೀಮ್ ಇದ್ರ ನಮ್ಮ ಅಡ್ವೊಕೇಟ್ ಮೋಹಿತ್ ಅವರು ಬರೀ ವಕೀಲರಾಗಿ ಇಷ್ಟೇ ಅಲ್ಲ, ಹೋರಾಟಗಾರರಾಗಿ ಕೂಡ ನಿರಂತರವಾಗಿ ನಮ್ಮ ಸ್ನೇಹಿತನಾಗಿ ನಿಂತ್ಕೊಂಡಿದ್ದಾರೆ. ಮತ್ತೆ ನಮ್ಮ ಈ ವಕೀಲರ ವ್ಯಾಪ್ತಿ ಬಾಲನ್ ಸರ್ ಇದ್ದಾರೆ, ಮತ್ತೆ ಈಗ ರಂಗರಾಜ್ ರೆಡ್ಡಿ ಅಂತೇಳಿ ಬಾಲಕೃಷ್ಣ ಸರ್, ಮತ್ತೆ ವಿಜಯವಾಸು ಪೂಜಾರಿ ಅವರು, ಇನ್ನೂ ತುಂಬಾ ಬಹಳ. ನಾನು ಎಲ್ಲಾ ಯೂಟ್ಯೂಬರ್ಸ್ ಕೂಡ ನಾನು ಹೇಳೋದಿಷ್ಟೇ, ದಯವಿಟ್ಟು ಒಂದು ಕೋಆರ್ಡಿನೇಷನ್ ನಲ್ಲಿ ನಾವು ಎಲ್ಲರೂ ಕೂಡ ಈ ಮುಂದೆ ಈ ರೀತಿಯಾದಂತಹ ಕೆಲಸಗಳನ್ನ, ಹೋರಾಟವನ್ನ ಒಂದು ಸಂಘಟಿತವಾಗಿ ಈವರೆಗೆ ಮಹೇಶ್ ಶೆಟ್ಟರ್ ನೇತೃತ್ವದಲ್ಲಿ ಸಂಘಟಿತವಾಗಿನೇ ನಡೀತಾ ಇದೆ. ಇನ್ನೂ ಕೂಡ ಇದನ್ನ ಕಾನೂನು ಬಲವನ್ನ ಹೆಚ್ಚಿಸುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದೀವಿ. ಆಮೇಲೆ ನಮ್ಮ ಜೈಲಲ್ಲಿ ಇರುವಾಗ ಜೈನ್ ಸರ್ ಅವರು, ಅಶೋಕ್ ಅವರು, ಪ್ರಕಾಶ್ ಅವರು, ಆಮೇಲೆ ಹಲವಾರು ಹೋರಾಟಗಾರರು ನಮ್ಮನ್ನು ಭೇಟಿಯಾಗಿದ್ದಾರೆ. ಯಾರು ನಮ್ಗೆ ಯಾರು ಕೇಳೋರಿಲ್ಲ ಆ ತರ ಇಲ್ಲ, ಎಲ್ಲಾರು ಬಂದಿದ್ದಾರೆ. ಅಪಪ್ರಚಾರ ಮಾಡಿದ್ರು ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಇರೋದು ಭೇಟಿಗೆ ಅವಕಾಶ ಇರೋದು ವಾರಕ್ಕೆ 1 ಸಲ ಇಲ್ಲಾಂದ್ರೆ 2 ಸಲ ಇರೋದು. ಎಲ್ಲರಿಗೂ ಬರಕ್ಕಾಗಿಲ್ಲ, ತುಂಬಾ ಜನ ಬರ್ತೀವಿ ಅಂತ ಬರಕ್ಕಾಗಲಿ ಬಿಡಲ್ಲ ಅಲ್ಲಿ. ಆತರ ಇದ್ರು ಆದ್ರೂ ಕೂಡ ನಮ್ಗೆ ಎಲ್ಲ ಬಂದು ಮಾತಾಡಿಸಿ ಬೇಕಾಗಿರುವಂತ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ
ಹಾಗಾಗಿ ಎಲ್ಲರಿಗೂ ನಾವು ಮತ್ತೆ ತುಂಬಾ ಕೆಲವರು ನನ್ಸ್ಕೊಂಡಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ, ಕೆಲವರು ಖುಷಿ ಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಧನ್ಯವಾದ. ಜಸ್ಟಿಸ್ ವಾಸನ್.